ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಾವು ಇಲ್ಲಿಗೆ ಬಂದಿದ್ದೀವಿ. ಕರ್ನಾಟಕ ಮಸಣ ಕಾರ್ಮಿಕ ಸಂಘಟನೆಗೆ ಜೈವಾಗಲಿ ಜೈವಾಗಲಿ ಅಂತ ರೋಣದಪ್ಪ ಮಸಣ ಕಾರ್ಮಿಕ ಸಂಘಕ್ಕೆ ಮಸಣ ಕಾರ್ಮಿಕರ ಬೇಡಿಕೆಗಳು ಈಡೇರಲೇಬೇಕು ಈಡೇರಲೇಬೇಕು. ಮಸಣ ಕಾರ್ಮಿಕರ ಸಂಘಟನೆಗಳ ಬೇಡಿಕೆಗಳು ಈಡೇರಬೇಕು ಈಡೇರಬೇಕು. ಮಸಣಕ್ಕೆ ಒಬ್ಬರಂತೆ ಕಾವಲುಗಾರರಾಗಿ ನೇಮಕ ಮಾಡಲೇಬೇಕು ಮಾಡಲೇಬೇಕು. ಮಸಣ ಕಾರ್ಮಿಕರಿಗೆ ಮಾಸಾಸನ ನೀಡಲೇಬೇಕು ನೀಡಲೇಬೇಕು. ಮಸಣ ಕಾರ್ಮಿಕರಿಗೆ ಸಾಮಗ್ರಿಗಳನ್ನು ನೀಡಲೇಬೇಕು ನೀಡಲೇಬೇಕು. ಮಸಣ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿಯಲ್ಲಿ ಕೂಲಿಯನ್ನು ಕೊಡಲೇಬೇಕು ಕೊಡಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ ಕೆಲಸವನ್ನ 100 ದಿನ ಕೆಲಸವನ್ನ ಕೊಡಲೇಬೇಕು ಕೊಡಲೇಬೇಕು. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾರ್ಡ್ಗಳನ್ನ ಕೊಡಲೇಬೇಕು ಕೊಡಲೇಬೇಕು. ಮಸಣ ಕಾರ್ಮಿಕರ ಹೋರಾಟಕ್ಕೆ ಮಸಣ ಕಾರ್ಮಿಕರ ಹೋರಾಟಕ್ಕೆ ಮಸಣ ಕಾರ್ಮಿಕರ ಬೇಡಿಕೆಗಳು ಈಡೇರಬೇಕು ಈಡೇರಲೇಬೇಕು. ಮಸಣ ಕಾರ್ಮಿಕರಿಗೆ ದೃಢೀಕರಣ ಪತ್ರಗಳನ್ನು ಕೊಡಲೇಬೇಕು ಕೊಡಲೇಬೇಕು. ಮಸಣ ಕಾರ್ಮಿಕರಿಗೆ ದೃಢೀಕರಣ ಪತ್ರಗಳನ್ನು ಕೊಡಲೇಬೇಕು ಕೊಡಲೇಬೇಕು. ಮಸಣ ಕಾರ್ಮಿಕರಿಗೆ ಮಾಸಾಸನ ನೀಡಲೇಬೇಕು ನೀಡಲೇಬೇಕು. ಮಸಣ ಕಾರ್ಮಿಕರಿಗೆ ಸಾಮಗ್ರಿಗಳನ್ನು ಕೊಡಲೇಬೇಕು ಕೊಡಲೇಬೇಕು. ಕೂಲಿಕಾರರಿಗೆ ಕೂಲಿಕಾರಣ ಕೊಟ್ಟು 100 ದಿನ ಕೆಲಸವನ್ನ ಕೊಡಲೇಬೇಕು ಕೊಡಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ 100 ದಿನ ಕೆಲಸವನ್ನ ಕೂಲಿಕಾರರಿಗೆ ಕೊಡಲೇಬೇಕು ಕೊಡಲೇಬೇಕು. ಬೇಕೇ ಬೇಕು ಬೇಕೇ ಬೇಕು. ಇವತ್ತು ಗುಡಬಂಡೆ ತಾಲೂಕು ಬಿಡಿಯವರು ಬಂದವರ ಮಸಣ ಕಾರ್ಮಿಕರ ಬೇಡಿಕೆಗಳು ಈಡೇರಲೇಬೇಕು ಈಡೇರಲೇಬೇಕು. ಮಸಣ ಕಾರ್ಮಿಕರ ಬೇಡಿಕೆಗಳು ಈಡೇರಲೇಬೇಕು ಈಡೇರಲೇಬೇಕು. ಮಸಣ ಕಾರ್ಮಿಕರಿಗೆ ಸಾಮಗ್ರಿಗಳನ್ನು ಕೊಡಲೇಬೇಕು ಕೊಡಲೇಬೇಕು. ಮಸಣ ಕಾರ್ಮಿಕರಿಗೆ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಸ್ಮಶಾನಗಳ ಸ್ವಚ್ಛತೆ ಮಾಡುವುದಕ್ಕೆ ಕೆಲಸಗಳನ್ನ ಕೊಡಲೇಬೇಕು ಕೊಡಲೇಬೇಕು. ತಮಟೆ ಕಲಾವಿದರಿಗೆ ತಮಟೆಗಳನ್ನು ಕೊಡಲೇಬೇಕು ಕೊಡಲೇಬೇಕು. ಮಸಣ ಕಾರ್ಮಿಕರಿಗೆ ಮನೆ ನಿವೇಶನ ಮಂಜೂರು ಮಾಡಲೇಬೇಕು ಮಾಡಲೇಬೇಕು. ಮಸಣ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿಯ ಕಾರ್ಡ್ ಅನ್ನು ಕೊಡಲೇಬೇಕು ಕೊಡಲೇಬೇಕು. ಮಸಣ ಕಾರ್ಮಿಕರಿಗೆ ಶವ ಸಂಸ್ಕಾರಕ್ಕೆ ಬೇಕಾಗಿರುವಂತಹ ಒಂದು ಕೂಲಿಯನ್ನ ನಿಗದಿ ಮಾಡಲೇಬೇಕು ಮಾಡಲೇಬೇಕು. ಕಾವಲುಗಾರರಾಗಿ ನೇಮಕ ಮಾಡಲೇಬೇಕು ಮಾಡಲೇಬೇಕು. ಮಸಣ ಕಾರ್ಮಿಕರ ಹೋರಾಟಕ್ಕೆ ಮಸಣ ಕಾರ್ಮಿಕರ ಹೋರಾಟಕ್ಕೆ ಇವತ್ತೇನು ಹಂಸಂದ್ರ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಂದ ಮಸಣ ಕಾರ್ಮಿಕರು ಹಾಗೂ ತಮಟೆ ಕಲಾವಿದರು ಕಾರ್ಡ್ಗಳು ಪ್ರತಿಯೊಬ್ಬರಿಗೂ ಕೊಡಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಕೂಲಿಕಾರರಿದ್ದಾರೆ. ನಾವೆಲ್ಲ ಕೂಡ ಮಸಣ ಕಾರ್ಮಿಕರ ನಂತರ ಎಲ್ಲ ಕೂಲಿಕಾರರೇ ಅಲ್ವಾ, ನಾವೆಲ್ಲ ಕೂಲಿಕಾರರೇ. ಈಗಿರೋವಾಗ ನಮಗೆ ಆ ಕೂಲಿ ಸರ್ಕಾರ ಯೋಜನೆಯನ್ನು ಬಿಡುಗಡೆ ಮಾಡಿರೋದು ಕೂಲಿ ಕೆಲಸ ಜನಗಳಿಗೆ ಏನು ಆರ್ಥಿಕ ಪರಿಸ್ಥಿತಿ ದುರ್ಬಲರಾಗಿದ್ದಾರೆ ಅವರಿಗೆ ಕೂಲಿ ಆದರೂ ಕೊಟ್ಟು ಅವ್ರ ಜೀವನಕ್ಕೆ ಉಪಯೋಗ ಆಗಲಿ ಅಂತ ಕೊಟ್ಟಿದ್ದಾರೆ ಅಲ್ವಾ. ಆ ಯೋಜನೆಯಲ್ಲಿ ನಮಗೆ ಕೂಲಿ ಸಿಗದೆ ಹೋದರೆ ನಮ್ಮ ಜನಗಳು ಹೆಂಗೆ ಜೀವನ ಮಾಡೋದು ಅಲ್ವಾ. ಒಂದು ಈಗ ಆ ಪಿ ಡಿ ಓರವರು ಏನು ಹೇಳಿದ್ದಾರೆ, ಹೊಸದಾಗಿ ಬಂದಿರೋರು ಏನು ಹೇಳಿದ್ದಾರೆ, ಫೋನ್ ಮಾಡ್ಕೊಡಪ್ಪ ನೀನು ಬರ್ತಾರೆ ಇಲ್ವಾ ಫೋನ್ ಮಾಡಲಿಲ್ಲ ನೋಡಿ. ಇನ್ನೇನು ಮಾಡ್ತೀರಿ ನೀವು, ನಿನ್ನ ಕೊಟ್ಟಿದ್ದಿಲ್ಲ ರಾಜು ಅಂತ ಹೇಳಿದ್ದಾರಲ್ಲ, ರಾಜು ಅದರಿಂದ ನೀವು ಇದನ್ನು ನೀವು